ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಆಳಂದ ತಾಲೂಕಿನ ಹಿರೋಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ಲೋಪವೆಸಗಿದ ಪಿಡಿಒನನ್ನ ಅಮಾನತುಗೊಳಿಸುವಂತೆ ಮತ್ತು ಆಂದೋಲನ ಆಲೂರು, ಹಿಪ್ಪರಗ, ಸಾತೆಕೇಡ ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ನಡೆಸಿದ ಭ್ರಷ್ಟ ಪಿಡಿಒಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರುಗಡೆ ಹಮ್ಮಿಕೊಳ್ಳಲಾದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಇಂದು 18ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲಾಧ್ಯಕ್ಷರಾದ ಮಹೇಶ್ ಗೊಬ್ಬರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಬರಯ್ಯ ಕಂಬಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ್ ಹಿರೇಮಠ್, ಉತ್ತರ ವಲಯ ಅಧ್ಯಕ್ಷರು, ನಗರ ಅಧ್ಯಕ್ಷರಾದ ಪರಮೇಶ್ ಮುಲುಗೆ, ಬಸವರಾಜ್ ಸಿಲ್ವಂತ್, ನಗರ ಉಪಾಧ್ಯಕ್ಷರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ವರದಿ ವೆಂಕಟೇಶ್ ಗುತ್ತೇದಾರ್, ನ್ಯೂಸ್ 26 ಕನ್ನಡ, ಕಲಬುರಗಿ. ಭ್ರಷ್ಟ ಪಿಡಿಒಗೆ ಭ್ರಷ್ಟರನ್ನು ರಕ್ಷಣೆ ಮಾಡುತ್ತಿರುವ ಜಿಲ್ಲಾ ಪಂಚಾಯತ್ ಸಿಒರಿಗೆ, ಲೂಟಿಕೋರರನ್ನು ರಕ್ಷಣೆ ಮಾಡುತ್ತಿರುವ ಲೂಟಿಕೋರ ಸಿಒರಿಗೆ, ರಾಜಕೀಯ ನಾಯಕರ ಬೂಟು ನೆಕ್ಕುತ್ತಿರುವ ಜಿಲ್ಲಾ ಪಂಚಾಯತ್ ಕಲಬುರಗಿ ಸಿಒರಿಗೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀರಾಮ್ ಸೇನೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಆಳಂದ ತಾಲೂಕಿನ ಆಲೂರು ಮತ್ತು ಆಂದೋಲನ ಗ್ರಾಮ ಪಂಚಾಯತ್ಗಳಲ್ಲಿ ನಡೆದಿರುವ ಅವ್ಯವಹಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿ ಅಧ್ಯಕ್ಷರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದೇಳಿ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ ಏನು ಧರಣಿ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಮತ್ತು ಮಾಡಬೇಕಂತ ಹೇಳಿ ಇವತ್ತು ಒಂದು ಉಗ್ರವಾದ ಧರಣಿ ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಕಳೆದ 18 ದಿನಗಳಿಂದ ಈ ಜಿಲ್ಲಾ ಪಂಚಾಯತ್ ಹೊರಗಡೆ ಶ್ರೀರಾಮ್ ಸೇನೆ ವತಿಯಿಂದ ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿದ್ದೇವೆ. ಈ 18 ದಿನಗಳಲ್ಲಿ ಸಿಒರು 2.5 ತಾಸು ಬಂದಿದ್ದಾರೆ. ಆಮೇಲೆ ಈ ಕಡೆ ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಏನು ಅಂತ ಕೇಳೋಕೆ ಬಂದಿಲ್ಲ. ಈ ಆನಂದ್ ದೊಡ್ಡಮನಿ ಅನ್ನೋರು ಮೊದಲನೇದಾಗಿ ಆಳಂದ ತಾಲೂಕಿನ ಹಿರೋಳಿ ಗ್ರಾಮದಲ್ಲಿ ಇವರ ಅಕೌಂಟಿಗೆ 20 ಲಕ್ಷ ರೂಪಾಯಿ ಹಾಕೊಂಡಿರ್ತಾರೆ ಡೈರೆಕ್ಟಾಗಿ. ಅದು ಸಾಬೀತೂ ಆಗಿರ್ತದೆ. ಅದೇ ರೀತಿ ಅಲ್ಲಿದ್ದು ವರ್ಗಾವಣೆ ಆದಮೇಲೆ SN ಇಪ್ಪರಿಗೆಯಲ್ಲಿ ಇವ್ರ ಮೇಲೆ 18 ಲೋಪಗಳಿವೆ. ಆದರೂ ಕೂಡ ಯಾವುದೇ ಪಂಚಾಯತಿ ಸಿಒರು, ಜಿಲ್ಲಾ ಪಂಚಾಯತ್ ಸಿಒರು ಯಾವುದೇ ಇವ್ರ ಮೇಲೆ ಆ್ಯಕ್ಷನ್ ಮಾಡಿರೋದಿಲ್ಲ. ಇದು ಆ್ಯಕ್ಷನ್ ಮಾಡಬೇಕಂತ ನಾವು ಲೆಟ್ರ್ ಕೊಟ್ಟಿದ್ರೆ ಸಿಒರ್ ಮೇಲ್ಗಡೆ ಇರೋ RC ಅವರು 3 ಬಾರಿ ಸಿಒರಿಗೆ ಲೆಟ್ರ್ ಬರ್ತಿದ್ದಾರೆ. ಇವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಕೇಸ್ ಹಾಕಿ ಇವ್ರ ಮೇಲೆ ಎನ್ಕ್ವೈರಿ ಮಾಡಿ ಇವ್ರ ಮೇಲೆ ಏನದ ಆರೋಪ ಆ್ಯಕ್ಷನ್ ತೋರಿ ಅಂತ ಹೇಳಿದರೂ ಕೂಡ ಈ ಸಿಒರು ಯಾರ ಮಾತನ್ನು ಕೇಳುತ್ತಿಲ್ಲ. ಇವ್ರಿಗಿಂತ ದೊಡ್ಡ ಆಫೀಸರ್ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಇವರೆಲ್ಲ ರಾಜಕಾರಣಿಗಳ ಕೈಗೊಂಬೆ ಆಗಿದ್ದಾರೆ. ದೊಡ್ಡವ್ರು ISI ಆಫೀಸರ್ ತಿಳ್ಕೊಳಕ್ಕೆ ಇಷ್ಟ ಆಗಿದ್ದಾರೆ. ಇವ್ರಿಗೆ ಅಷ್ಟು ರಾಜಕಾರಣಿ ಮೇಲೆ ಒಲವಿತ್ತಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಕೆಲಸ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು. ಈ ಥರದ ಜನಸಾಮಾನ್ಯರ ಗತಿ ಸುಮಾರು ಜನ ಬರ್ತಾರೆ ಇಲ್ಲಿ. ನಮ್ಮ ಪಂಚಾಯತಿಗೂ ನಮ್ಮ ಪಂಚಾಯತಿ ಯಾರೊಬ್ಬರು ನೋಡೋದ್ರಿಂದ ಪೂರಾ ಭ್ರಷ್ಟಾಚಾರಿಗಳಿಗೆ ಇವರು ದೊಡ್ಡ ಫ್ಯಾಮಿಲಾಗಿ ಪರ್ಸೆಂಟೇಜ್ ತೊಗೊಂಡು ಕೆಲಸ ಮಾಡ್ತಾರಂತ ನಮಗೆ ಈ 18 ದಿನಗಳಲ್ಲಿ ತಿಳಿತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿವರೆಗೆ PDO ಯಾವ ಕ್ರಮ ಕೈಗೊಂಡಿದೆ? ಇನ್ನೂವರೆಗೂ ಯಾವ PDO ಮೇಲೂ ಕ್ರಮಗಳು. ಇವ್ರಿಗೆ ಒಬ್ಬ PDOಗೆ ಸಸ್ಪೆಂಡ್ ಮಾಡೋದು ಇವ್ರು ಹಣೆ ಬರೋಕ್ಕೆ ಆಗಲಾಗದ. ಇಲ್ಲಿ ಮುಂದ್ಗಡೆ ಇರಲ್ಲ, ಇವ್ರು ಏನು ಮಾಡ್ತಾರೆ ಅಂತ ತಿಳಿಯಲ್ಲ ಅಂತ. ಸರ್, ನೀವು ಮೊನ್ನೆ ಸ್ಪಂದಿಸಿದ್ರೆ ಯಾವ ರೀತಿ ಮುಂದಿನ ಸ್ಪಂದಿಸಿಲ್ಲ? ನಾವು ಜನವರಿ 26ಕ್ಕೆ ಈ ಒಂದು ಸಿಒರ ಫೋಟೋವನ್ನು ನಾವು ಇಲ್ಲಿ ದಹನ ಮಾಡುತ್ತಿರೋ. ಅದಕ್ಕೂ ಬಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತನ್ನು ಚಾವಿ ಹಾಕಿ ಮುತ್ತಿಗೆ ಹಾಕ್ತಿರೋ ಅಂತ ತಮ್ಮ ಮೂಲಕ ಎಚ್ಚರಿಕೆ ಪಡ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ಮಹೇಶ್ ಗೊಬ್ಬರ್, ಶ್ರೀರಾಮ್ ಸೇನೆ ಜಿಲ್ಲಾ ಪಂಚಾಯತ್. ಧನ್ಯವಾದಗಳು. ಇಲ್ಲಿವರೆಗೆ ಯಾರು ಸ್ಪಂದಿಸಿದ್ರು? ಮುಂದೆ ಸ್ಪಂದಿಸ್ತಾರ ಅಥವಾ ಇಲ್ಲ? ಮುಂದೆ ಸ್ಪಂದಿಸೋದಾದರೆ ನಿಮ್ಮ ನಡೆ ಏನು ಮುಂದಿನ ದಿನದಲ್ಲಿ? 18 ದಿನ ಆಯಿತು ಜಿಲ್ಲಾ ಪಂಚಾಯತಿ ಸಿಒನೇ ಈ ಕಡೆ ಬಂದಿಲ್ಲ. ಒಂದು ಹೋರಾಟಗಾರರಿಗೆ ಬೆಲೆ ಇಲ್ಲಪ್ಪ ಅಂದ್ರೆ ಇವರು ಸಾಮಾನ್ಯ ಜನರಿಗೆ ಬಂದಿರಪ್ಪ ಅಂತಾರೆ, ಅವ್ರು ಕೆಲಸ ಮಾಡಿಕೊಡ್ತಾರೆ ಎಂಬುದೇ ಭರವಸೆ ಹೋಗಿದೆ. ಎಲ್ಲ ಪ್ರತಿಯೊಂದು ಗುಲ್ಬರ್ಗ ಜಿಲ್ಲೆದಾಗ ಪ್ರತಿಯೊಂದು ತಾಲೂಕಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಕಡೆ ವ್ಯವಹಾರ ನಡೆದ, ಒಂದು ಕಡೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಕೇಳುತ್ತಾ ಇರಲ್ಲ, ಇಲ್ಲಿಗ ಪಂಚಾಯತ್ ರಾಜ್ ಇಲಾಖೆ ಯಾರಿದ್ದಾರೆ ಅವ್ರು ಕೇಳುತ್ತಾ ಇರಲ್ಲ. RCಲಿಂದ ಲೆಟರ್ಗಳು ಬಂದರೆ ಭೀ ಇಲ್ಲಿ CO ಅದ್ರ ಬಗ್ಗೆ ಏನು ತನಿಖೆ ಮಾಡ್ತಾಯಿಲ್ಲ. ತಪ್ಪಿತಸ್ಥರ ವಿರುದ್ಧ ಆಲ್ರೆಡಿ ಬಂದಿದೆ, RC ಆಫೀಸ್ಲಿಂದ ಲೆಟ್ರ್ ಬಂದಿದೆ, ಎನ್ಕ್ವೈರಿ ಆಗಿದೆಲ್ಲ ಲೆಟ್ರ್ ಇದೆ. ಅವ್ರ ಇದ್ರ ತಪ್ಪಿತಸ್ಥ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಅಂದರೆ ಭೀ ಅವರಿಗೆ ಒಂದು ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ತಾ ಇರಲ್ಲ. ಏನು ಇದು ಮಾಡಿದ್ದಾರೆ ಅವ್ರ ಬಿಲ್ಲಕ್ಕೆ ವಸೂಲಿನೂ ಮಾಡ್ತಾ ಇಲ್ಲ. ಇವರು ಒಂದೊಂದು
ರಾಷನ್ ಕಾರ್ಡ್ ಮ್ಯಾಗೆ 5 ಬಾತ್ರೂಮ್ಗಳು ಕೊಡ್ತಾರೆ. ಅಂಗನವಾಡಿನೇ ಕಳ್ತನ ಅಲ್ಲಾಗತ್ತವೆ, ರೋಡ್ಗಳು ಕಳ್ತನ ಅಲ್ಲಾಗತ್ತವೆ. ಮಾಡಿದವರು ಫಂಡ್ ಎತ್ತಗತ್ತಾರ ಮರ್ದಿಸ್ ಮಾಡಿದ್ರೆ ಆಮೇಲೆಲ್ಲ ತುಂಬ ಬಿಲ್ ಅದೆಲ್ಲ ಹಾಕಿದ್ರಿಗೆ ಕಳ್ತನ ಇವ್ರು ಅಂತ ಅವ್ರು ಹೇಳ್ತಾರೆ. ಮತ್ತು ಕಾಮಗಾರಿ ಮಾಡಿದ ಹೋಗುವಾಗ ಥರ್ಡ್ ಪಾರ್ಟಿ ನೋಡಿದೆಲ್ಲ ಕೇಳೋದಂತ ಯಾರೂ ಇಲ್ಲ. ಇಲ್ಲಿ ಕೇಳಗತ್ತವರಿಗೆ ವಿರುದ್ಧ ಎಲ್ಲ ಉಲ್ಟ ಕೇಸ್ ಹಾಕೋದು ಅವ್ರಿಗೆ ಅನ್ಸೋದು. ಇದೊಂದು ಪೂರ್ತಿ ಒಂದೊಂದು ಚೈನ್ ಸಿಸ್ಟಮ್ ಮಾಡ್ಕೊಂಡು ನಡೆದಾರೆ. ಜಿಲ್ಲಾ ಪಂಚಾಯತ್ ಹಿಡ್ಕೊಂಡು ಗ್ರಾಮ ಪಂಚಾಯತ್ವರೆಗೂ ಅದೇ ನಡೆದಿದೆ. ಇದು 26ನೇ ತಾರೀಕಿನ ಒಳಗಾಗಿ ಇವ್ರು ಏನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದರು ಇವರು ಅವತ್ತಿನ ದಿನಾನೇ ಇವರು ಪ್ರತಿಕೃತಿ ದಹನ ಮಾಡೋದಾಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಇವರು ಎಚ್ಚೆತ್ತುಕೊಳ್ಳಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಪರ ಮುತ್ತಿಗೆ ಹಾಕಲಾಗುತ್ತೆ. ಧನ್ಯವಾದಗಳು ಸರ್. ತಮ್ಮ ಹೆಸರು? ಅಂಬಾರ ಅಂತೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.